ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಃಸಂಕಲ್ಪ ಗದ್ಯದ ಮೊದಲನೆಯ ಗದ್ಯ. ಓಂ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರಿಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತರ್ಗತ ಆದಿ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಈ ಒಂದು ಗದ್ಯದಲ್ಲಿ ಮುಖ್ಯ ಪ್ರಾಣದೇವರು ಪ್ರಣವ ಉಪಾಸಕರು ಅಂತ ಹೇಳ್ತಾ, ಆ ಪ್ರಣವದಲ್ಲಿ ಓಂಕಾರದಲ್ಲಿ ಎಷ್ಟು ಅರ್ಥ ಅಡಗಿದೆ ಎಂಬ ವಿಚಾರವನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಈ ಓಂಕಾರ ಒಂದು ಅರ್ಥ ಪ್ರಪಂಚ. ಓಂಕಾರದಲ್ಲಿ ತುಂಬ ಅರ್ಥ ಇದೆ. ಮಧ್ವಾಚಾರ್ಯರು ಓಂಕಾರವು ಗುಣಪೂರ್ಣತೆಯನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಓತತ್ವವಾಚಿ ಓಂಕಾರ ವಕ್ತ್ಯಸೌ ತದ್ಗುಣೋತತಾಂ. ಓಂಕಾರವು ಓತತ್ವವಾಚಕವಾಗಿದೆ. ಆದ್ದರಿಂದ ಅದು ಆ ಬ್ರಹ್ಮನ ಗುಣಪರಿಪೂರ್ಣತೆಯನ್ನು ಹೇಳ್ತಾ ಇದೆ. ಬ್ರಹ್ಮಸೂತ್ರದ ಮೊದಲನೇ ಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬ ಸೂತ್ರದ ಪ್ರತಿಪದದ ಅರ್ಥವನ್ನು ವಿವರಿಸಿಕೊಡತಕ್ಕಂತಹ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಈ ಓಂಕಾರ ಬ್ರಹ್ಮಶಬ್ದ, ಓಂಕಾರ ಶಬ್ದ ಬ್ರಹ್ಮಶಬ್ದ, ಇವುಗಳಿಂದ ಲೋಕ ವಿಲಕ್ಷಣನಾದ ಬ್ರಹ್ಮಸಿದ್ಧನಾಗುವುದು ಹೇಗೆ? ಬರೀ ಒಂದು ಸಣ್ಣ ಶಬ್ದ ಓಂಕಾರ, ಓಂ ಅಂತ, ಹಾಗೆ ಬ್ರಹ್ಮಶಬ್ದ. ಈ ಶಬ್ದಗಳಿಂದ ಇಂತಹ ಲೋಕ ವಿಲಕ್ಷಣನಾಗಿರತಕ್ಕಂತಹ ಸಮತೀತ ಕ್ಷರಾಕ್ಷರ ಅಂತ ಹೇಳಲಿಲ್ವಾ ವಿಷ್ಣುತ್ವವಿರಣದಲ್ಲಿ? ಹಾಗೆ ಲೋಕ ವಿಲಕ್ಷಣ ಆಗಿರತಕ್ಕಂತಹ ಬ್ರಹ್ಮ ಸಿದ್ಧನಾಗುವುದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಅವರು ಅಲ್ಲಿರ್ತಕ್ಕಂತಹ ಶಬ್ದಗಳ ಬಲದಿಂದಲೇ ಅದನ್ನು ಸಮರ್ಥನೆ ಮಾಡ್ತಾರೆ. ಹಾಗಾಗಿ ಓಂಕಾರದ ವ್ಯಾಖ್ಯೆಯನ್ನು ನೀಡ್ತಾರೆ ಆಚಾರ್ಯರಲ್ಲಿ. ಓಂಕಾರ, ಬರೀ ಓಂಕಾರ ಒಂದೇ ಇಂತಹ ಬ್ರಹ್ಮನನ್ನು ಹೇಗೆ ಹೇಳುತ್ತೆ ಅಂತ ಹೇಳ್ತಾ ಅದರ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಓಂಕಾರ ಬರೀ ಒಂದು ಸಣ್ಣ ಶಬ್ದ ಅಲ್ಲ, ಅದು ಗುಣಪರಿಪೂರ್ಣತೆ ಹೇಳ್ತಕ್ಕಂತಹ ಶಬ್ದ. ಹಾಗೆ ಅರ್ಥೈಸಲಿಕ್ಕೆ ಅವರು ಕಾರಣ ಕೊಡ್ತಾರೆ. ಓಂಕಾರ ಅನ್ನೋದು ಅವಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂತಹ ಶಬ್ದ. ಅದು ಅವಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂತಹ ಶಬ್ದ. ಅದು ಓತತ್ವವಾಚಕವಾಗಿದೆ. ಅದು ಬ್ರಹ್ಮನಿಗೆ ಆ ಗುಣಪರಿಪೂರ್ಣತೆಯನ್ನು, ಓತತ್ವ ಅಂದರೆ ಗುಣಪರಿಪೂರ್ಣತ್ವ, ಆ ಗುಣಪರಿಪೂರ್ಣತ್ವವನ್ನು ಅದು ಹೇಳುತ್ತೆ ಎಂಬುದಾಗಿ ಅಲ್ಲಿ ತುಂಬ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಸಂಕ್ಷಿಪ್ತವಾಗಿ ನಾವು ಇಷ್ಟೇ ಇಲ್ಲಿ ತಿಳ್ಕೊಳ್ಳೋಣ. ಓಂಕಾರ ಎಂಬ ಪದಕ್ಕೆ ಅವಧಾತು ಮೂಲ. ಅವಧಾತುವಿಗೆ ಈ ಗತಿ ಅಂತ ಅರ್ಥ, ಮತ್ತೊಂದು ಪ್ರವೇಶ ಅಂತ ಅರ್ಥ. ಈ ಅವಧಾತುವಿಗೆ ಗತಿ, ಮತ್ತೊಂದು ಪ್ರವೇಶ. ಈ ಎರಡು
ಈ ಅವಶ್ ಎಂಬ ಧಾತುವಿಗೆ ಗತಿ ಅಂತ ಅರ್ಥ ಇಟ್ಕೊಂಡಾಗ ಈ ಕ್ರಿಯೆಗೆ ಯಾವತ್ತೂ ಎರಡಿರುತ್ತೆ, ಒಂದು ಕರ್ತೃ ಮತ್ತೊಂದು ಕರ್ಮ. ಹೋಗುವ ಕ್ರಿಯೆ ಅಂದರೆ ಯಾರು ಹೋಗೋದು ಅನ್ನೋ ಕರ್ತ, ಮತ್ತು ಹೋಗೋದು ಎಲ್ಲಿಗೆ ಅದು ಕರ್ಮ. ಹೀಗೆ ಯಾವುದೇ ಒಂದು ಕ್ರಿಯೆ ಇಟ್ಕೊಂಡಾಗ ಅದಕ್ಕೆ ಎರಡು ಕಾರಕ ಇರುತ್ತೆ. ಆ ಕ್ರಿಯೆಯನ್ನು ಮಾಡುವವ ಯಾರು, ಆ ಕ್ರಿಯೆಯ ಫಲ, ಅದನ್ನು ಕರ್ಮ ಅಂತ ಹೇಳ್ತಾರೆ. ಅದನ್ನೇ ಗತಿಕರ್ತ ಗತಿಕರ್ಮ ಅಂತ ಹೇಳೋದು. ಅವಧಾತುವಿಗೆ ಗತಿ ಅಂತ ಅರ್ಥ ಆದರೆ ಈ ಗತಿ ಕರ್ತ ಯಾರು? ಗತಿ ಅಂದರೆ ಗಮಲ್ರು ಗತವು ಧಾತು, ಗತಿ ಅಂದರೆ ಹೊಂದಿದವ ಅಂತ ಅರ್ಥ. ಹೊಂದಿದವ ಅಂತ ಒಂದು ಅರ್ಥ. ಇನ್ನೊಂದು ಕರ್ಮ ಅಂತ ಅರ್ಥ ಇಟ್ಕೊಂಡೆ ಗತಿ ಕರ್ಮ ಅಂದರೆ ಹೊಂದಲಿಕ್ಕೆ ಯೋಗ್ಯನಾದವ. ಒಬ್ಬ ಹೊಂದುವವ, ಒಬ್ಬ ಹೋಗುವವ, ಮತ್ತೊಂದು ಕರ್ಮ ಅಂತ ಇಟ್ಕೊಂಡ್ರೆ ಆ ಹೋಗಲ್ಪಡತಕ್ಕಂತಹ ವಸ್ತು. ಗತಿ ಕರ್ಮ ಅಂದರೆ ಗಮ್ಯವಾಗಿರತಕ್ಕಂಥ ವಸ್ತು. ಒಂದು ಹೊಂದಿದವ, ಮತ್ತೊಂದು ಗಮ್ಯನಾದವ. ಈ ಗತಿ ಅರ್ಥವನ್ನು ಹೇಳ್ತಕ್ಕಂತಹ ಅವಧಾತುವಿಗೆ, ಗತ್ಯರ್ಥಕವಾದ ಈ ಧಾತುವಿಗೆ ಕರ್ತ ಯಾರು? ಹೊಂದಿದವ ಅಂತ. ಯಾವುದನ್ನು ಹೊಂದಿದ? ಅದು ಕರ್ಮ. ಯಾವುದನ್ನು ಹೊಂದಿದ ಅಂತಂದು ಆಕಾಂಕ್ಷೆ ಬರ್ತದೆ. ಯಾವುದೇ ಪ್ರಮಾಣದ ವಿರೋಧ ಇಲ್ಲದೆ ಹೋದರೆ ಯಾವುದನ್ನು ಹೊಂದಿದ್ದಾನೆ ಅಂದರೆ ಗುಣಗಳನ್ನು ಹೊಂದಿದ್ದಾನೆ ಅಂತ ಅರ್ಥ ಬರುತ್ತೆ. ಓಮಿತಿ ಬ್ರಹ್ಮ ಇತ್ಯಾದಿ ಶ್ರುತಿಗಳಲ್ಲಿ ಅದನ್ನೇ ಹೇಳೋದು. ಸಕಲ ಆನಂದಾದಿ ಗುಣಗಳು, ಸಕಲ ಆನಂದಾದಿ ಶುಭ ಗುಣಗಳನ್ನು ಹೊಂದಿದವ. ಈ ಅವಧಾತುವಿಗೆ ಮನ್ ಪ್ರತ್ಯಯ ಬಂದು ಓಂ ಅಂತಾಗತ್ತೆ. ಅದರರ್ಥ ಗತಿ ಕರ್ಮ, ಗತಿಕರ್ತ. ಒಂದು ಹೊಂದಿದವ, ಒಂದು ಹೊಂದಲ್ಪಟ್ಟದ್ದು ಅಂತ ಎರಡು ಅರ್ಥ ಬರುತ್ತೆ. ಹೊಂದಿದವ, ಯಾವುದನ್ನು ಹೊಂದಿದವ? ಸಕಲ ಆನಂದಾದಿ ಶುಭ ಗುಣಗಳನ್ನು ಹೊಂದಿದವ ಕರ್ತರ್ಥದಲ್ಲಿ. ಇನ್ನು ಕರ್ಮಾರ್ಥದಲ್ಲಿ ಗಮ್ಯ ಅಂತ ಇಟ್ಕೊಂಡ್ರೆ ಯಾರಿಂದ ಗಮ್ಯ ಎಂಬುದು ಜಿಜ್ಞಾಸ ಬರ್ತದೆ. ಯಾರಿಂದ ಗಮ್ಯ? ಗಮ್ಯ ಅಂದರೆ ಈ ಅರ್ಥಾತ್ ಯುಕ್ತ ಅಂತ ಅರ್ಥ. ಗುಣಪರಿಪೂರ್ಣತೆಯಿಂದ ಯುಕ್ತನಾಗಿದ್ದಾನೆ ಅಂತ. ಹೀಗೆ ಗತ್ಯರ್ಥಕ ಇಟ್ಕೊಂಡಾಗ ಓಂಕಾರಕ್ಕೆ ಗುಣಪೂರ್ಣ ಆದವ, ಆನಂದಾದಿ ಗುಣಗಳಿಂದ ಶುಭ ಗುಣಗಳನ್ನು ಹೊಂದಿದವ ಅಂತ ಒಂದು ಅರ್ಥ ಬರ್ತದೆ. ಗುಣಗಳಿಂದ ತುಂಬಿದವ ಅಂತ. ಇನ್ನು ಅವಧಾತುವಿಗೆ ಪ್ರವೇಶ ಅಂತ ಅರ್ಥ ಇಟ್ಕೊಂಡ್ರೆ ಈ ಎರಡೂ ಅರ್ಥಗಳನ್ನು ಅನುಸಂಧಾನ ಮಾಡಿಕೊಂಡಾಗ ಗುಣಗಳಿಂದ ತುಂಬಿದವ ಅಂತೂ ಯಾವುದೇ ಅರ್ಥ ಇಟ್ಟುಕೊಂಡ್ರೂ ಕೂಡ ಗುಣಪೂರ್ಣ ಎಂಬ ಅರ್ಥ ಓಂಕಾರದಿಂದ ಬರ್ತದೆ. ಅದ್ವೈತದಲ್ಲಿ ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ ಇದಕ್ಕೆ ಓಂಕಾರದಲ್ಲಿ 3 ಅಕ್ಷರ ಇದೆ. ಅ ಉ ಮ ಅಂತ. ಅ ಉ ಮ ಅಂತ 3 ಅಕ್ಷರ ಇದೆ. ಹೌದು, ಅ ಉ ಮ ಅದು ಓಂ ಅಂತಾಗಿರೋದು. ಅದರಲ್ಲಿ ಅದ್ವೈತ ವ್ಯಾಖ್ಯಾನ ಪ್ರಕಾರ, ಅದ್ವೈತ ಭಾಷ್ಯದ ವ್ಯಾಖ್ಯಾನ ಪ್ರಕಾರ ಅಧ್ಯಾಸ ಭಾಷ್ಯ ಅಂತಾರೆ ಅದಕ್ಕೆ. ರಾಮಾನುಜರಿಗೆ ಶ್ರೀಭಾಷ್ಯ ಅಂತ ಹೇಳ್ತಾರೆ. ಆಚಾರ್ಯದಕ್ಕೆ ಬ್ರಹ್ಮಸೂತ್ರ ಭಾಷ್ಯ ಅಂತ ಹೇಳ್ತಾರೆ. ಅಕಾರಕ್ಕೆ ಬ್ರಹ್ಮ ಅಂತ ಅರ್ಥ. ಹೌದು, ಆ ಅನ್ನೋದಕ್ಕೆ ಅದು ಎಲ್ಲರೂ ಒಪ್ಕೊಂಡಿದ್ದಾರೆ. ಅ ಇತಿ ಬ್ರಹ್ಮ. ಅ ಅಂದರೆ ಬ್ರಹ್ಮ. ಇನ್ನು ಉ ಅನ್ನೋದಕ್ಕೆ ಏನರ್ಥ ಅಂದರೆ ಉ ಅಂದರೆ ಜೀವ. ಅ ಅಂದರೆ ಬ್ರಹ್ಮ, ಉ ಅಂದರೆ ಜೀವ. ಮ ಅಂದ್ರೇನು? ಅವೆರಡಕ್ಕೂ ಇರತಕ್ಕಂಥ ಅಭೇದ. ಹೀಗೆ ಬ್ರಹ್ಮಜೀವರ ಅಭೇದವನ್ನು ಓಂಕಾರ ಹೇಳುತ್ತೆ. ತತ್ವಮಸಿ ಇತ್ಯಾದಿ ವಾಕ್ಯಗಳಿವೆಯಲ್ಲ, ಆ ವಾಕ್ಯಕ್ಕೆ ಇದು ಓಂಕಾರ ವ್ಯಾಖ್ಯೆ ಅಂತ ಅವರು ವ್ಯಾಖ್ಯಾನಿಸ್ತಾರೆ. ಈ ತರಹ ವ್ಯಾಖ್ಯಾನ ಮಾಡಲಿಕ್ಕೆ ಯಾವ ಪ್ರಮಾಣ ಇಲ್ಲ. ಮತ್ತು ಓಂಕಾರಕ್ಕೆ ವಿವರಣೆ ಮಾಡ್ತಕ್ಕಂತಹ
ಓಂಕಾರವನ್ನು ವಿವರಿಸ್ತಕ್ಕಂತಹ ಪ್ರಮಾಣಗಳು ಓತಂ ಜಗತ್ ಯತ್ರ ಅಂತಿದೆ. ಓತಂ ಜಗತ್ ಯತ್ರ ಇವೆಲ್ಲ ಅದ್ವೈತ ಭಾಷ್ಯಕ್ಕೆ ವಿರುದ್ಧವಾಗಿವೆ ಈ ಪ್ರಮಾಣಗಳು. ಅದ್ವೈತ ಭಾಷ್ಯ ಅದು ಬ್ರಹ್ಮ ಎಂಬ ಶಬ್ದ, ಅದು ಅಖಂಡ ಚಿದ್ವಸ್ತು, ಅಂದರೆ ಸಕಲ ವಸ್ತು ಸ್ವರೂಪವಾಗಿರ್ತಕ್ಕಂತಹ ಅಖಂಡವಾದ ಪೂರ್ಣಚೇತನ ಅಂತವ್ರು ಅರ್ಥ ಬರೀತಾರೆ. ಹೀಗೆ ಬ್ರಹ್ಮ ಶಬ್ದಕ್ಕೆ ವಿವರಣೆ ನೀಡುವಲ್ಲಿ ಯಾವುದೇ ಪ್ರಮಾಣ ಇಲ್ಲ. ಬ್ರಹ್ಮ ಅಂದರೆ ಏನು ಅನ್ನೋದಕ್ಕೆ ಉಪನಿಷತ್ತೇ ಪ್ರಶ್ನೆ ಮಾಡಿಕೊಳ್ಳುತ್ತೆ. ಅಥ ಕಸ್ಮಾದುಚ್ಯತೆ ಬ್ರಹ್ಮ ಇತಿ ಬೃಹಂತೋಷಸ್ಮಿನ್ ಗುಣಾಃ. ಇವನಲ್ಲಿ ತುಂಬ ಗುಣಗಳಿವೆ, ಗುಣಪೂರ್ಣತೆಯನ್ನು ಹೇಳ್ತಾ ಇದೆ. ಇಂತಹ ಮಾತಿಗೆ ಅದ್ವೈತ ವ್ಯಾಖ್ಯಾನ ವಿರುದ್ಧವಾಗುತ್ತೆ. ಜೀವಬ್ರಹ್ಮರ ಅಭೇದವನ್ನು ಹೇಳ್ತಕ್ಕಂತಹ ಅರ್ಥವಾಗಲಿ, ಅವ ನಿರ್ಗುಣ ನಿರಾಕಾರ ಅಂತ ಹೇಳ್ತಕ್ಕಂತಹ ಅಖಂಡ ಚಿದ್ವಸ್ತು ಅಂತ ಹೇಳ್ತಾರೆ, ಅಂತಹ ಅರ್ಥವನ್ನು ಹೇಳೋದು ಬೃಹಂತೋ ಹಿ ಅಸ್ಮಿನ್ ಗುಣಾಃ ಇತ್ಯಾದಿ ಮಾತುಗಳಿಗೆ ವಿರುದ್ಧವಾಗುತ್ತೆ. ಆದ್ದರಿಂದ ಬ್ರಹ್ಮಶಬ್ದ ಇದು ಓಂಕಾರ ಹಾಗೂ ಬ್ರಹ್ಮಶಬ್ದ ಇವೆರಡೂ ಗುಣಪೂರ್ಣತ್ವವನ್ನು ಹೇಳ್ತಾವೆ ಹೊರತು ಬ್ರಹ್ಮಶಬ್ದ ಅದು ಅಖಂಡ ಒಂದು ವಸ್ತುವನ್ನು ಹೇಳ್ತಾ ಇಲ್ಲ. ಮತ್ತು ಓಂಕಾರ ಅದು ಜೀವಬ್ರಹ್ಮ ಅಭೇದವನ್ನು ಹೇಳ್ತಾ ಇಲ್ಲ ಅಂತ ಶ್ರೀಮದಾಚಾರ್ಯರು ಇದನ್ನು ಭಾಷ್ಯಗಳಲ್ಲಿ ನಿರೂಪಿಸಿದ್ದಾರೆ. ಯತೋ ಅಕಾರಃ ಸದಾ ವಿಷ್ಣೋಃ ವಾಚಕತ್ವೇನ ಸಂಸ್ಥಿತಃ ತಸ್ಮಾದ್ ವರ್ಣತ್ರಯಾತ್ಮ ಅಯಂ ಪ್ರಣವೋಯಂ ತ್ರಯಾತ್ಮಕಂ ಹರಿಮೇವ ಸದಾ ವ್ಯಕ್ತಿ ನೈವಾನ್ಯಂ ಕಂಚನ ಕ್ವಚಿತ್ ಸೃಷ್ಟಿಕರ್ತ ಬ್ರಹ್ಮನಾಮ ಯೋ ಅಸೃಜತ್ ಚತುರಾನನಂ ಅಂತರ್ಯಾಮಿ ವಿರಿಂಚ್ಯಸ್ಯ ಸೋ ಅಕಾರಾರ್ಥಃ ಜನಾರ್ದನಃ. ವೈಕುಂಠಲೋಕ ಆಸ್ತೆ ಸಹ ದ್ವಿತೀಯ ವಪುಷಾ ಹರಿಃ ಉಕಾರವಾಚ್ಯಃ ಸ ವಿಭುಃ ನೃಸಿಂಹೋ ರುದ್ರನಾಮಕಃ ರೌದ್ರತ್ವಾ ಸಶಿವಸ್ಯಾಪಿ ಸೃಷ್ಟಾ ಸಂಹಾರಕಾರಕಃ ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥಃ ಪ್ರಕೀರ್ತಿತಃ. ಏವಂ ತ್ರಿಯಾತ್ಮಕಂ ವಿಷ್ಣುಂ ಪ್ರಣವಃ ಅಯಂ ತ್ರಿಯಾತ್ಮಕಃ ಏಕಂ ಪೃಥಿವಾಚಷ್ಟೇ ಬಿಂದು ಭಕ್ತೃನಿರುದ್ಧಕಂ ಪ್ರದ್ಯುಮ್ನಾದ್ಯಾನ್ನಾದಪೂರ್ವಾಃ ಸರ್ವಾನ್ ನಾರಾಯಣಾತ್ಮಕಾನ್ ಪದ್ಮಾಭಾಧಿಕಾಃ ಏವ ಮೂರ್ತಿ ನಾರಾಯಣೋತ್ತರಾಃ ಪ್ರಣವೋಯಂ ವದತ್ಯಷ್ಟೌ ತಸ್ಮಾನ್ ಮಾನ್ಯಾಭಿಧಾಯಕಃ ಎಂಬುದಾಗಿ ತತ್ವಸಾರದ ಒಂದು ಪ್ರಮಾಣವನ್ನು ಉದಾಹರಿಸಿ ಅ ಉ ಮಗಳಿಗೆ ಏನರ್ಥ? ಅಕಾರ ಅಂದರೆ ಬ್ರಹ್ಮ, ಉಕಾರ ಅಂದರೆ ಜೀವ, ಮಕಾರ ಅಂದರೆ ಅದ್ವೈತ ಐಕ್ಯ ಅಂತ ಈ ಅರ್ಥ ನೋಡಿ. ಇಂತಹ ಪ್ರಮಾಣಗಳಿಗೆ ಸಂಪೂರ್ಣ ವಿರುದ್ಧವಾಗಿರುವಂಥದ್ದು. ಅಕಾರಕ್ಕೆ ಏನರ್ಥ, ಉಕಾರಕ್ಕೆ ಏನರ್ಥ, ಮಕಾರಕ್ಕೆ ಏನರ್ಥ ಎಂಬುದನ್ನು ಮಧ್ವಾಚಾರ್ಯರು ಈ ವಾಕ್ಯಗಳ ಅನುಸಾರವಾಗಿ ಹೇಳ್ತಾರೆ, ಅವರು ಸ್ವಂತ ಅರ್ಥ ಅಲ್ಲ. ಯಸ್ಮಾತ್ ಯತಃ ಅಕಾರಃ ಸದಾ ವಿಷ್ಣೋಃ ವಾಚಕಃ. ಅಕಾರ ಅದು ಸದಾ ವಿಷ್ಣುವಾಚಕವಾಗಿದೆ. ಆದ್ದರಿಂದ ಅದರ ವ್ಯಾಖ್ಯಾನ ರೂಪವಾಗಿರತಕ್ಕಂತಹ ವರ್ಣತ್ರಯಾತ್ಮಕವಾದ ಓಂಕಾರವೂ ಕೂಡ ಹರಿಯನ್ನೇ ಸದಾ ಹೇಳ್ತಾ ಇದೆ. ಬೇರೆ ಯಾರನ್ನು ಜೀವವನ್ನಾಗಲಿ ಜೀವಬ್ರಹ್ಮರ ಅಭೇದವನ್ನಾಗಲಿ ಹೇಳ್ತಾ ಇಲ್ಲ. ಸೃಷ್ಟಿಕರ್ತ ಬ್ರಹ್ಮನಾಮಕ, ಬ್ರಹ್ಮನ ಅಂತರ್ಯಾಮಿಯಾಗಿರತಕ್ಕಂತಹ ಆ ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿಯಾಗಿರ್ತಕ್ಕಂತಹ ಬ್ರಹ್ಮ, ಈ ಬ್ರಹ್ಮನೇ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಪರಮಾತ್ಮ. ಅವ ಬ್ರಹ್ಮನ ಅಂತರ್ಯಾಮಿಯಾಗಿ ಬ್ರಹ್ಮನಾಮಕನಾಗಿದ್ದು ಮೊದಲು ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಅಂತಹ ಬ್ರಹ್ಮನನ್ನು ಸೃಷ್ಟಿ ಮಾಡಿರುವನೋ ಅವನೇ ಆ ಜನಾರ್ದನನೇ ಅಕಾರಾರ್ಥ ಅಂತ ಹೇಳ್ತಾ ಇರೋದು. ಹರಿಮೇವ ಸದಾಭಕ್ತಿ ಸೃಷ್ಟಿಕರ್ತ ಬ್ರಹ್ಮನಾಮ ಯಹ ಅಸೃಜತ್ ಚತುರಾನನಂ. ಸೃಷ್ಟಿಕರ್ತನಾಗಿರತಕ್ಕಂತಹ ಬ್ರಹ್ಮ ಅಂದರೆ ಪರಬ್ರಹ್ಮ ಅವ ಚತುರಾನನನ್ನು ಸೃಷ್ಟಿ ಮಾಡಿ ಅವನ ಅಂತರ್ಯಾಮಿಯಾಗಿದ್ದು ತಾನೇ ಸೃಷ್ಟಿ ಮಾಡ್ತಾನೆ. ಅಂತಹ ಜನಾರ್ದನ ಇಲ್ಲಿ ಅಕಾರನಾಮಕ ವಾಚ್ಯನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಈ ಒಂದು ಪ್ರಮಾಣ ಹೇಳ್ತಾ ಇದೆ.
ಹಾಗೆಯೇ ಆ ಪರಮಾತ್ಮ ಮತ್ತೊಂದು ರೂಪದಿಂದ ವೈಕುಂಠ ಲೋಕದಲ್ಲಿದ್ದಾನೆ. ಆ ಪ್ರಭೆ ಉಕಾರವಾಚ್ಯನಾಗಿದ್ದಾನೆ. ಅಕಾರವಾಚ್ಯನೂ ಅವನೇ, ಉಕಾರವಾಚ್ಯನೂ ಅವನೇ. ಈ ಭಯಂಕರನಾಗಿದ್ದು ರುದ್ರನಾಮಕನಾಗಿದ್ದಾನೆ. ಪರಮಾತ್ಮನಿಗೆ ರುದ್ರ ಅಂತಲೇ ಹೆಸರು, ವಿಷ್ಣುವಿಗೆ ರುದ್ರ ಅಂತಲೇ ಹೆಸರು. ಭಯಂಕರನಾದ್ದರಿಂದ ರುದ್ರನಾಮಕನಾಗಿ ಶಿವನನ್ನು ಸೃಷ್ಟಿ ಮಾಡಿದ್ದಾನೆ. ಮತ್ತು ಸಂಹಾರಕನಾಗಿದ್ದಾನೆ, ಶಿವನ ಅಂತರ್ಯಾಮಿಯಾಗಿದ್ದಾನೆ. ಅಂತಹ ನರಸಿಂಹರೂಪಿಯಾಗಿದ್ದಾನೆ. ಅವನು ಮಕಾರಾರ್ಥ ಎನಿಸಿದ್ದಾನೆ. ಹೀಗೆ ಈ ಬ್ರಹ್ಮನಲ್ಲಿ ಬ್ರಹ್ಮನಾಮಕನಾಗಿದ್ದು ಸೃಷ್ಟಿ ಮಾಡ್ತಾ, ರುದ್ರನನ್ನು ಸೃಷ್ಟಿ ಮಾಡ್ತಾ ರುದ್ರನಲ್ಲಿ ಭಯಂಕರನಾಗಿದ್ದು ಸಂಹಾರ ಮಾಡತಕ್ಕಂಥವನು. ಅಂತಹ ಶಿವನಿಗೂ ಅಂತರ್ಯಾಮಿಯಾಗಿ ನರಸಿಂಹರೂಪದಿಂದ ಇರತಕ್ಕಂಥವನು ಅಂತ ಈ ಓಂಕಾರ 3 ಅ ಉ ಮಗಳಿಗೆ ಇಷ್ಟು ಅರ್ಥವನ್ನು ಹೇಳ್ತಾ, ಅಲ್ಲಿ ಓಂಕಾರದಲ್ಲಿ ಬಿಂದು ಇದೆ, ಅದನ್ನು ಹೇಳುತ್ತೆ ಮುಂದೆ. ಬಿಂದು ಅಂತಿದೆ, ಅದು 4ನೇ ವರ್ಣ, ಅದು ಅನಿರುದ್ಧನನ್ನು ಹೇಳ್ತಾ ಇದೆ. ಹೀಗೆ ನಾದ, ಬಿಂದು, ನಾದ ಮುಂತಾದ ಎಲ್ಲ ವರ್ಣಗಳು ನಾರಾಯಣನ ಸ್ವರೂಪವನ್ನೇ ಹೇಳ್ತಾ ಇದೆ ಅಂತ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಈ ಓಂಕಾರ ವೇದವೃಕ್ಷದ ಬೀಜ ರೂಪ. ವೇದ ಆರಂಭದಲ್ಲಿ ಓಂಕಾರ ಬೇರು, ವೇದ ಮಂತ್ರಗಳನ್ನು ಉಚ್ಚರಿಸುವಾಗ ಮೊದಲು ಓಂಕಾರವನ್ನೇ ಹೇಳಬೇಕು. ಯಾಕೆಂದರೆ ಇದು ವೇದವೃಕ್ಷಕ್ಕೆ ಇದು ಬೀಜ ರೂಪವಾಗಿರುವಂಥದ್ದು. ಸಮಗ್ರ ವೈದಿಕ ಸಾಹಿತ್ಯ ಅಷ್ಟು ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಭಾಷೆಗಳ ಎಲ್ಲ ವಿಧದ ಸಾಹಿತ್ಯ ಈ ಓಂಕಾರ ಬೀಜದಿಂದಲೇ ಬೆಳೆದು ಹಬ್ಬಿ ನಿಂತಿರತಕ್ಕಂತಹ ಮರ ಇದು. ಹೆಮ್ಮರವಾಗಿ ಬೆಳೆಯಬೇಕಾದರೆ ಈ ಬೀಜ ಎಷ್ಟು ಸ್ಟ್ರಾಂಗ್ ಇರಬೇಕಲ್ವ, ಅದಕ್ಕೆ ಬೇಕಾಗಿರತಕ್ಕಂತಹ ಸತ್ವ ಆ ಬೀಜದಲ್ಲಿ ಅಡಗಿರಬೇಕು. ಹಾಗಾದರೆ ಓಂಕಾರದಲ್ಲಿ ಸಮಗ್ರ ಸಾಹಿತ್ಯ ಸತ್ತು ಕೂಡ ಇರಲೇಬೇಕು. ಅದಕ್ಕೆ ಉಪನಿಷತ್ತು ಹೇಳಿದ್ದು ಓಂಕಾರೇಣೈವ ಸರ್ವಾವಾಕ್ ಸಂತೃಣ್ಣ. ಓಂಕಾರೇಣೈವ ಸರ್ವಾವಾಕ್ ಸಂತೃಣ್ಣ ಅಂತ ಉಪನಿಷತ್ತು ಹೇಳಿದೆ. ಅದರ ಅರ್ಥ ಮುಂದೆ ಬಂದಾಗ ಹೇಳ್ತೇನೆ. ಈ ಓಂಕಾರ ಅನ್ನೋದು ಸಕಲ ವೇದಗಳಿಗೂ ಬೀಜರೂಪವಾಗಿದೆ, ಸಕಲ ವೇದಗಳ ಸಾರವಾಗಿದೆ. ಎಲ್ಲ ವೇದಗಳಿಗೂ ಸಾರ, ಇಡೀ ವೇದದ ಸಾರ ವಿಷ್ಣು. ಆ ವಿಷ್ಣು ಎಲ್ಲ ಶಬ್ದರಾಶಿಗಳಲ್ಲಿಯೂ ಸಾರ ಯಾವುದು ಅಂತ ನೋಡಿದಂತೆ ಒಮ್ಮೆ. ಎಲ್ಲ ಶಬ್ದಗಳಲ್ಲಿಯೂ ಸಾರವಾಗಿರುವಂಥದ್ದು ಯಾವುದು, ಸತ್ವಯುತವಾಗಿರತಕ್ಕಂಥ ಶಬ್ದ ಯಾವುದು ಅಂತ ನೋಡಿದಂತೆ, ಹಾಗೆ ನೋಡಿದಾಗ ಆ ಶಬ್ದರಾಶಿಯಲ್ಲಿ ಋಗಾದಿ ವೇದವಿದ್ಯೆ ಸಾರ ಅಂತ ಗೊತ್ತಾಯ್ತಂತೆ. ಸರಿ, ಋಗಾದಿಗಳಲ್ಲಿ ಯಾವುದು ಸಾರ ಅಂತ ನೋಡಲಿಕ್ಕೆ ಹೊರಟಂತೆ. ಆಗ ಭೂಹು ಭುವಃ ಸ್ವಹ ಈ 3 ಅಕ್ಷರಗಳು ಅವೆಲ್ಲವುಗಳಲ್ಲಿ ಸಾರ ಅಂತ ತಿಳಿಯುತ್ತಂತೆ. ಇಡೀ ಎಲ್ಲ ಶಬ್ದಗಳಲ್ಲಿ ಸಾರ ಯಾವುದು ಅಂದರೆ ವೇದವಿದ್ಯೆ ಸಾರ. ಆ ವೇದವಿದ್ಯೆಯಲ್ಲಿ ಸಾರ ಯಾವುದು ಅಂದರೆ ಅದರಲ್ಲಿ ಸಾರಭೂತವಾಗಿರುವಂಥದ್ದು ಅದು ಭೂಹು ಭುವಃ ಸ್ವಹ. ಅದರದ್ದು ಸಾರ ಯಾವುದು ಅಂದರೆ ಅದು ಓಂಕಾರ ಅಂತ ತಿಳಿಯುತ್ತಂತೆ. ಹೀಗೆ ಓಂಕಾರದಲ್ಲಿ ಎಲ್ಲವೂ ಸೇರಿದೆ. ಈ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ಒಂದು ಮೊಳೆ ಇರುತ್ತೆ, ಆ ಮೊಳೆಗೇ ಎಲ್ಲ ಆ ಪತ್ರಗಳನ್ನು ಸೇರಿಸಿರ್ತಾರೆ ನೋಡಿ. ಹಾಗೆಯೇ ಎಲ್ಲ ಮಾತುಗಳು ಕೂಡ ಓಂಕಾರದಲ್ಲಿ ಸೇರಿ ಹೋಗಿದೆ. ಆದ್ದರಿಂದ ಓಂಕಾರ ಅನ್ನೋದು ಅದು ಸರ್ವವೇದಾರ್ಥಪೂರ್ಣವಾಗಿದೆ. ಈ ಓಂಕಾರದ ಅರ್ಥವನ್ನು ನಾವು 3 ಮುಖಗಳಲ್ಲಿ ನಾವು ವ್ಯಾಖ್ಯಾನಿಸಬಹುದು. ಒಂದು ಅಖಂಡ ಶಬ್ದವಾಗಿ, ಓಂಕಾರ ಅಖಂಡ ಶಬ್ದ, ಅಖಂಡ ಶಬ್ದವಾಗಿ ನಾವು ಅದನ್ನು ವಿಶ್ಲೇಷಿಸಬಹುದು. ಇಲ್ಲ ಅದರಲ್ಲಿ ಅ ಉ ಮ ಅಂತ 3 ಅಕ್ಷರಗಳಿವೆ ಅಂಥೇಳಿ
3 ಅಕ್ಷರಗಳುಳ್ಳ ಓಂಕಾರವನ್ನು ವಿಶ್ಲೇಷಿಸಬಹುದು. ಮತ್ತೊಂದು 8 ವರ್ಣಗಳಿವೆ ಇದರಲ್ಲಿ. ಆ 8 ವರ್ಣಗಳು ಅವುಗಳು ಇದೆ ಅಂತ ಹೇಳಿ ಆ 8 ವರ್ಣಗಳ ಅಧ್ಯಯನದೊಂದಿಗೆ ಓಂಕಾರವನ್ನು ನಾವು ವಿಶ್ಲೇಷಿಸಬಹುದು. ಅಖಂಡ ಶಬ್ದ, ಮೊದಲು ಓಂಕಾರ ಅನ್ನೋದು ಒಂದು ಅಖಂಡ ಶಬ್ದ. ಈ ಅಖಂಡ ಶಬ್ದ ನಿರ್ಮಾಣವಾಗಿರುವಂಥದ್ದು ಹಿಂದೆ ಹೇಳಿದ ಹಾಗೆ ಅವಧಾತು ಅಥವಾ ವೇಂಗ್ ತಂತು ಸಂತಾನೆ ಧಾತು. ಅಖಂಡ ಶಬ್ದವಾಗಿ ನಾವು ವೇಸಿಕೊಂಡ್ರೆ ಅದು ತಂತು ಸಂತಾನ ಅಂದರೆ ಹೆಣೆಯುವುದು ಎಂಬ ಅರ್ಥದಲ್ಲಿ ವೇಂಗ್ ಅಂತ ಒಂದು ಧಾತು, ಉಯಿ ತಂತು ಸಂತಾನೆ, ವೇಂಗ್ ತಂತು ಸಂತಾನೆ ಅಂತ ಧಾತು ಇದು. ಅದರಿಂದ ನಿಷ್ಪನ್ನವಾಗಿರತಕ್ಕಂತಹ ಶಬ್ದ. ಇದರರ್ಥ ಏನು? ಅವರಕ್ಷಣೆ ಇತ್ಯಾದಿ ರಕ್ಷಣಾದಿ ಅರ್ಥಗಳಲ್ಲಿ ಇರತಕ್ಕಂತಹ ಶಬ್ದ ಇದು ಓಂಕಾರ. ಈ ವೇಂಗ್ ಧಾತು ಅಥವಾ ಉಯಿ ತಂತು ಸಂತಾನೆ ಧಾತು ಇಟ್ಕೊಂಡ್ರೆ ಪ್ರಪಂಚದ ಪ್ರತಿಯೊಂದು ಪದಾರ್ಥದ ಒಳಗೂ ಹೊರಗೂ ಹೆಣೆದುಕೊಂಡ ಹಾಗೆ ಪರಮಾತ್ಮ ವ್ಯಾಪಿಸಿಕೊಂಡಿದ್ದಾನೆ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಹೇಗೆ ನೂಲು ಒಂದು ಬಟ್ಟೆಯಲ್ಲಿ ಎಲ್ಲ ಕಡೆಯೂ ಮೇಲೆ ಕೆಳಗೆ ಎಲ್ಲ ಕಡೆ ವ್ಯಾಪಿಸಿರ್ತದಲ್ಲ, ಹೆಣೆದುಕೊಂಡಿರ್ತದಲ್ಲ, ಹಾಗೆ ವಯತಿ ಊಯತೇವಾ ಸರ್ವಂ ಇತಿ ಓಂ. ಅಂದರೆ ವಿಶ್ವದ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಒಳಗೂ ಹೊರಗೂ ಪರಮಾತ್ಮ ಹೇಗೆ ಹೆಣೆದುಕೊಂಡಿದ್ದಾನೆ, ಹೇಗೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಒಂದು ಅರ್ಥ ಬರುತ್ತೆ. ಇನ್ನು ಈ ಜಗತ್ತೆಲ್ಲ ಇವನಲ್ಲಿ ಹೆಣೆದುಕೊಂಡಿದೆ ಅಂತ, ಒಂದು ಈ ಜಗತ್ತಿನಲ್ಲಿ ಬ್ರಹ್ಮ ಹೆಣೆದುಕೊಂಡಿದ್ದಾನೆ ಅಂತ, ಇನ್ನೊಂದು ಈ ಜಗತ್ತೆಲ್ಲ ಇವನಲ್ಲಿ ಹೆಣೆದುಕೊಂಡಿದೆ ಅಂತ, ಅಂದರೆ ಎಲ್ಲವೂ ಇವನನ್ನು ಆಶ್ರಯಿಸಿಕೊಂಡಿದೆ. ವಯತಿ ಸರ್ವಂ ಅತ್ರ ಇತಿ ವಯಂತಿ ಸರ್ವೇ ಗುಣಾ ಅತ್ರ ಇತಿ ಓಂ ಅಂತ. ಎಲ್ಲವೂ ಈ ಪರಮಾತ್ಮನಲ್ಲಿ ವ್ಯಾಪಿಸಿದೆ, ಎಲ್ಲವೂ ಈ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದೆ. ಇಡೀ ಜಗತ್ತು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದೆ ಅಂತ ಒಂದು ಅರ್ಥ. ಇನ್ನೊಂದು, ಇಡೀ ಜಗತ್ತನ್ನು ಪರಮಾತ್ಮ ವ್ಯಾಪಿಸಿದ್ದಾನೆ ಅಂತ. ವ್ಯಾಪ್ಯ ವ್ಯಾಪಕ ಎರಡೂ ಹೇಳ್ತಾ ಇರೋದು. ಹೀಗೆ ಓಂಕಾರವನ್ನು ನಾವು ಅಖಂಡವಾಗಿ ಅಖಂಡ ಪದವನ್ನು ಇಟ್ಟುಕೊಂಡುವಾಗ ಈ ತರಹ ಅರ್ಥ ಬರುತ್ತೆ. ರಕ್ಷಣೆಯನ್ನು ಹೇಳ್ತಕ್ಕಂತಹ ಅರ್ಥ ಅವಧಾತು. ಅವಧಾತುವಿಗೆ ರಕ್ಷಣೆ ಅಂತ ಅರ್ಥ ಇಟ್ಕೊಂಡು ಅದರಿಂದ ನಿಷ್ಪನ್ನವಾಗಿರತಕ್ಕಂತಹ ಓಂಕಾರಕ್ಕೆ 60 ರೀತಿಯ ಅರ್ಥಗಳನ್ನು ಹೇಳಲಿಕ್ಕೆ ಆಗತ್ತೆ. ಅದನ್ನು ಹಿಂದೆ ನಾನು ಹೇಳಿದ್ದೇನೆ, ಗೀತಾವಿವೃತ್ತಿ ಪಾಠ ಆಗುವಾಗ ಆ 60 ಅರ್ಥಗಳನ್ನು ಹೇಳಿದ್ದೇನೆ. ಅದನ್ನು ನೀವು ಈ ಪುಸ್ತಕದಲ್ಲಿ ನೋಡ್ಕೋಬೋದು. ಪುಸ್ತಕ ಏನು ಪ್ರಿಂಟ್ ಆಗಿಲ್ಲ, ಅದಾದ್ಕೊಂಡು ನಾನು ಕಳಿಸ್ತೇನೆ ನಿಮಗೆ. ಆ 60 ರೀತಿಯ ಅರ್ಥಗಳನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ದೊಡ್ಡವರು. ಈ ಅವ ಎಂಬ ಒಂದೇ ಧಾತುವಿಗೆ, ಸಂಸ್ಕೃತದಲ್ಲಿ ಧಾತುವಿಗೆ ನಾನಾರ್ಥ ಇರೋದು. ಇಂತಹ ನಾನಾರ್ಥಕವಾಗಿರತಕ್ಕಂಥ ಅವಧಾತುವಿಗೆ ಈ ಪ್ರತ್ಯಯಗಳನ್ನು ಸೇರಿಸ್ತಾ ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ 60 ರೀತಿಯ ಅರ್ಥಗಳನ್ನು ನಾವು ಹೇಳಲಿಕ್ಕಾಗತ್ತೆ. ಅಷ್ಟು ಈ ಅಖಂಡವಾಗಿರತಕ್ಕಂತಹ ಬ್ರಹ್ಮಶಬ್ದಕ್ಕೆ, ಅದೊಂದು ಅಖಂಡ ಶಬ್ದ ಅಂತ ಇಟ್ಕೊಂಡಾಗ ಅದಕ್ಕೆ ಅಷ್ಟು ಅರ್ಥ ಇದೆ. ಇದು ಒಂದು ರೀತಿಯ ಅರ್ಥ. ಆದರೆ ಇನ್ನು ಓಂಕಾರದಲ್ಲಿ ಅ ಉ ಮ ಅಂತ 3 ಇದೆ. ಈ ಆ ಉ ಮ ಇವುಗಳನ್ನು ಇಟ್ಟುಕೊಂಡು ನಾವು ಅರ್ಥಗಳನ್ನು ನೋಡೋದಾದರೆ ಅದು ಕೂಡ ತುಂಬ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಕಾರ ಅಂದರೆ ಏನರ್ಥ, ಉಕಾರ ಅಂದರೆ ಏನು? ಅಕಾರದ ಅರ್ಥವನ್ನು ಐತರೇಯೋಪನಿಷತ್ ಭಾಷೆಯಲ್ಲಿ ತುಂಬ ಹೇಳಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಅರ್ಥ ಇರುವುದರಿಂದಲೇ ಓಂಕಾರವನ್ನು ಜಪಿಸಲಿಕ್ಕೆ ಮುಖ್ಯ ಅಧಿಕಾರಿಗಳು, ಮುಖ್ಯ ಪ್ರಾಣದೇವರು ಅಂತ ಹೇಳಿದ್ದು ಯಾಕೆ ಅಂದರೆ, ಇಷ್ಟು ಅರ್ಥಾನುಸಂಧಾನವನ್ನು ಏಕಕಾಲದಲ್ಲಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂದರೆ ಅವರಿಗೆ ಮಾತ್ರ, ಇನ್ಯಾರಿಗೂ ಸಾಧ್ಯ ಇಲ್ಲ.
ಓಂಕಾರದ ಇಷ್ಟು ವಿಶಾಲವಾದ ಅರ್ಥವನ್ನು ಅವರು ಅನುಸಂಧಾನ ಮಾಡುತ್ತಾ ಜಪಿಸ್ತಾರೆ. ಆದ್ದರಿಂದ ಮುಖ್ಯ ಪ್ರಣವೋಪಾಸಕರು ಅಂದರೆ ಅವರೇ ಪ್ರಣವೋಪಾಸಕಾನಾಂ. ಇಂತಹ ಪ್ರಣವವನ್ನು ಅಖಂಡ ಶಬ್ದವಾಗಿ ಇಟ್ಟುಕೊಂಡಾಗ ನಾವು 60 ಅರ್ಥಗಳನ್ನು ನೋಡಲಿಕ್ಕಾಗತ್ತೆ. ಇನ್ನು ಅ ಉ ಮ ಅಂತ 3 ಅಕ್ಷರಗಳುಳ್ಳಂತಹ ವರ್ಣತ್ರಯೋಪೇತವಾಗಿ ನಾವು ಓಂಕಾರವನ್ನು ನೋಡ್ತಾ ಹೋದರೆ ಆ ಭಗವಂತನ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನು, ಬೇರೆ ಬೇರೆ ಗುಣಧರ್ಮಗಳನ್ನು ಈ ಅ ಉ ಮಗಳು ತಿಳಿಸ್ತವೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.